ಒಂದು ವಿಚಾರ ಈಗ ರೇಣುಕಾ ಸ್ವಾಮಿ ಅವರು ಏನೋ ಅಸಭ್ಯವಾದಂಥ ಒಂದು ಮೆಸೇಜ್ ಮಾಡಿದ್ರು ಅಂತ ಇವರು ದರ್ಶನ್ ಅವರೇ ಸ್ವತಃ ಇಷ್ಟು ಓವರ್ ರಿಯಾಕ್ಟ್ ಆಗಿ ಉದ್ವೇಗಕ್ಕೊಳಗಾಗಿ ಈ ಥರದೊಂದು ಅನಾಹುತಕ್ಕೆ ಕಾರಣ ಆಗಿದ್ದಾರೆ ಅಂದಾಗ ಇದೇ ದರ್ಶನ್ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ವೈಫ್ ಆದಂಥ ಅಶ್ವಿನಿ ಮೇಡಮ್ ಅವರು ಅವ್ರ ಮಕ್ಕಳನ್ನ ತುಂಬ ಕೆಟ್ಟದಾಗಿ ಅಂದರೆ ಅವರು ಯಾವುದಾದ್ರೂ ಫೋಟೋಗಳಿಗೆ ಮಾರ್ಫ್ ಮಾಡಿ ತುಂಬ ಕೆಟ್ಟದಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ರು. ಆವಾಗ ಕೂಡ ಮತ್ತು IPLಗೆ ಅಶ್ವಿನಿ ಮೇಡಮ್ ಅವರು ಹೋಗಿ ಬಂದಾಗ ಅವರನ್ನು ನಾವು ಯೂಸ್ ಮಾಡೋಕ್ಕಾಗದೇ ಇರೋವಂಥ ಒಂದು ಬ್ಯಾಡ್ ವರ್ಡ್ಸ್ನೆಲ್ಲ ಯೂಸ್ ಮಾಡಿ ಟ್ರಾಲ್ ಮಾಡಿದ್ರು. ಆ ಟೈಮಲ್ಲಿ ಒಂದು ಮಾತು ಹೇಳ್ಬೋದಿತ್ತಲ್ಲ ದರ್ಶನ್ ಅವರು, ಹಿಂಗೆ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು. ಅಂದರೆ ಇವ್ರಿಗಾದರೆ ಒಂಥರ, ಬೇರೆಯವ್ರಿಗಾದರೆ ಇನ್ನೊಂದು ಥರನಾ ಅಂತಕ್ಕಂಥದ್ದು. ಹೌದು, ಆ್ಯಕ್ಚುಲಿ ಅದು ತಪ್ಪಾಗತ್ತೆ. ಯಾಕಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದಾಗ, ಯಾಕಂದರೆ ಅವರು ಇಂಡಸ್ಟ್ರಿಯವರು, ನಮ್ಮ ಪುನೀತ್ ಅವ್ರ ವೈಫು ನಿರ್ಮಾಪಕಿ. ಸೊ ನಮ್ಮ ಒಂದು ಕುಟುಂಬ, ನಮ್ಮ ಕುಟುಂಬದಲ್ಲಿ, ನಮ್ಮ ಚಿತ್ರರಂಗದ ಕುಟುಂಬದಲ್ಲಿ ಒಂದು ಹೆಣ್ಮಕ್ಳಿಗೆ ಈ ಥರ ಆಗ್ತಾಯಿದೆ, ಅದು ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದರ್ಶನ್ ಅವ್ರ ಫ್ಯಾನ್ಸ್ ಮಾಡಿರೋದ್ರಿಂದ ಅವರು ಅವ್ರನ್ನ ತಡೆಗಟ್ಟುವಂಥ ಪ್ರಯತ್ನ ಮಾಡಬೇಕಾಗಿತ್ತು, ಖಂಡಿತ ಮಾಡಬೇಕಾಗಿತ್ತು. ಅದು ಅವರ ಜವಾಬ್ದಾರಿ ಆಗಿರುತ್ತೆ ಅದು. ಯಾಕೆಂದರೆ ಅವರು ರಾಜ್ಕುಮಾರ್ ಅವರ ಫಾಲೋವರು, ಅಶ್ವಿನಿ ನಮ್ಮ ಒಂದು ಪಾರ್ವತಮ್ಮ ಅವರ ಒಂದು ನಿರ್ಮಾಪಕಿಯಾಗಿ ಎಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆವಾಗ ರಾಜ್ಕುಮಾರ್ ಅವರು ಸಿನಿಮಾಗಳನ್ನ ನೋಡಿ ಎಷ್ಟೋ ಜನ ಒಳ್ಳೆಯದನ್ನು ಕಲಿತಾಯಿದ್ರು. ಆವಾಗಿನ ಸಬ್ಜೆಕ್ಟ್ಗಳು ಸಹ ಹಾಗೇ ಇತ್ತು. ರಿಯಲ್ ಲೈಫಲ್ಲೂ ಸಹ ಇವತ್ತಿನವರೆಗೂ ಎಷ್ಟೋ ಜನ ರಾಜ್ಕುಮಾರ್ ಅವ್ರು ಏನು ಒಂದು ಅವರ ಒಂದು ನಡವಳಿಕೆಗಳಿತ್ತು ಅದನ್ನು ಅಳವಡಿಸ್ಕೊಂಡು ಬದುಕುವಂಥವರು ತುಂಬ ಜನ ಇದ್ದಾರೆ. ಅಣ್ಣವರ ಆದರ್ಶಗಳನ್ನು ಫಾಲೋ ಮಾಡೋದು ಮಾಡದೇ ಇರೋದು ಅವರವರ ವೈಯಕ್ತಿಕ ವಿಚಾರಗಳು. ಆದರೆ ಲಿಟ್ರಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ದರ್ಶನ್ ಅವರು ಯಾವಾಗಲೂ ಋಣಿಯಾಗಿರಬೇಕು. ಯಾಕೆ ಅಂತ ಹೇಳ್ತೀನಿ. ದರ್ಶನ್ ಅವರು ಒಬ್ಬ ಟೆಕ್ನಿಷಿಯನ್ನಾಗಿ ಬಂದಾಗ ಕೈ ಹಿಡಿದಿದ್ದು ದೊಡ್ಡ ಮನೆ, ದರ್ಶನ್ ಅವರು ಒಬ್ಬ ಸಹನಟನಾಗಿ ಬಂದಾಗ ಕೈ ಹಿಡಿದಿದ್ದು ದೊಡ್ಡ ಮನೆ, ದರ್ಶನ್ ಅವರ ತಂದೆ ಮನೆ ಕಟ್ಟೋದಕ್ಕೆ ಒದ್ದಾಡ್ತಿದ್ದಂಥ ಸಂದರ್ಭದಲ್ಲಿ ಕೈ ಹಿಡಿದಿದ್ದು ಎಗೇನ್ ದೊಡ್ಡ ಮನೆ. ಇವತ್ತು ಮೈಸೂರಲ್ಲಿ ಮುಪ್ಪಕೃಪಾ ನಿವಾಸ ಅಂತ ಏನಿದೆ, ಮೀನಾ ತುಗ್ದೀಪ್ ಅವರು ವಾಸ್ತಾ ಇರ್ತಕ್ಕಂಥ ಮನೆ, ಆ ಮನೆ ಕಟ್ಟೋದಕ್ಕೂ ಕೂಡ ಆರ್ಥಿಕ ಸಹಾಯ ಮಾಡಿದಂಥವರು ದೊಡ್ಡ ಮನೆಯವರು, ಅಣ್ಣ ಅವರು ಆಗಿನ ಕಾಲದಲ್ಲಿ. ಹೌದು, ಖಂಡಿತ. ಇವತ್ತು ಅವ್ರ ಮನೆ ಹೆಣ್ಮಕ್ಳಿಗೆ ಇವರ ಒಂದು ಫಾಲೋವರ್ಸಿಂದ ತೊಂದರೆ ಆಗಿದೆ ಅಂದಾಗ ಅವರ ಜವಾಬ್ದಾರಿ ಆಗಿರುತ್ತೆ ಅದು. ನಿಜವಾಗ್ಲೂ ಅವರು ಅದ್ರ ಪರವಾಗಿ ನಿಂತು ಅವ್ರ ಫ್ಯಾನ್ಸ್ಗೆ ಒಂದು ಮಾತು ಹೇಳಿ ಒಂದು ಟ್ವೀಟ್ ಮಾಡಿದರೆ ನಿಜವಾಗ್ಲೂ ಅವರ ವ್ಯಕ್ತಿತ್ವ ಇನ್ನೂ ಒಂದು ಚೆನ್ನಾಗಿರೋದು ಅಂತ ಅನಿಸುತ್ತೆ.